ಕೆಲವೊಮ್ಮೆ ನಮಗೆ ಅನಿಸುತ್ತದೆ, ದೇವರು ನಿಜವಾಗ್ಲೂ ನೋಡುತ್ತಿದ್ದಾನೆಯಾ? ಇಷ್ಟು ಅನ್ಯಾಯ ನಡೀತಿದೆ, ದುಷ್ಟರ ದುಷ್ಟತನವೇ ಗೆಲ್ಲುವಂತೆ ಕಾಣುತ್ತಿದೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಯಾಕೆ ತಡವಾಗುತ್ತಿದೆ? ಆ ಕ್ಷಣದಲ್ಲೇ ಕೀರ್ತನೆ 9ನೇ ಅಧ್ಯಾಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡುತ್ತದೆ. ದೇವರು ಮೌನವಾಗಿರಬಹುದು, ಆದರೆ ಸುಮ್ಮನಿರುವುದಿಲ್ಲ. ದೇವರು ನ್ಯಾಯಸ್ಥಾನದಲ್ಲಿ ಕೂತಿದ್ದಾನೆ. ಆತನ ಕಣ್ಣು ಎಲ್ಲವನ್ನೂ ನೋಡುತ್ತಿದೆ. ಆತನ ಸಮಯ ಎಂದಿಗೂ ತಪ್ಪುವುದಿಲ್ಲ. ನೀನು ಅನುಭವಿಸಿದ ನೋವು ದೇವರಿಗೆ ಗೊತ್ತಿದೆ. ನಿನ್ನ ವಿರುದ್ಧ ನಡೆದ ಅನ್ಯಾಯ ಆತನ ಗಮನದಿಂದ ತಪ್ಪಿಲ್ಲ. ನಿನ್ನ ಕಣ್ಣೀರು ವ್ಯರ್ಥವಾಗಿ ಹೋಗದು, ಅವು ದೇವರ ಮುಂದೆ ಸಾಕ್ಷಿಯಾಗಲಿವೆ. ಮಾನವನು ಕೊಡುವ ನ್ಯಾಯ ವಿಫಲವಾಗಬಹುದು, ಆದರೆ ದೇವರ ನ್ಯಾಯ ವಿಫಲವಾಗುವುದಿಲ್ಲ. ಇಂದು ನೀನು ಕಾಯುತ್ತಿದ್ದೀಯಾ? ನೆನಪಿರಲಿ, ನ್ಯಾಯ ತಡವಾಗಬಹುದು, ಆದರೆ ತಪ್ಪುವುದಿಲ್ಲ. ದೇವರು ಹೇಳುವಾಗ ನಿನ್ನ ಪರವಾಗಿ ತೀರ್ಪು ಹೊರಡಿಸುತ್ತಾನೆ. ನಿನ್ನ ಕರೆಯೂ ವ್ಯರ್ಥವಲ್ಲ, ನಿನ್ನ ನಂಬಿಕೆ ಸೋಲಲ್ಲ. ನೀನು ಸುರಕ್ಷಿತನಾಗಿರುವಿ. ನಿನ್ನ ನ್ಯಾಯದ ದಿನ ದೇವರ ಕೈಯಲ್ಲಿದೆ.